ಹಾಯ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಮೋಲ್ಡಿರೋ ಕಾರಣ ಮನೆಯೆಲ್ಲ ಗಬ್ಬಾಗಿದೆ. ಒಂದೇ ಒಂದು ನಿಮಿಷ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ, ಎಲ್ಲ ಬಟ್ಟೆಗಳು ಒಗೆದಿರೋವೆಲ್ಲ ಎಷ್ಟು ಗಬ್ಬಾಗಿ ಕಾಣ್ತಾ ಇದೆ ಅಂತ. ನನ್ನ ಮಗಳಿಲ್ಲಿ ದೇವ್ರ ಮನೆ ಕ್ಲೀನ್ ಮಾಡ್ಕೊತ ಅವಳೆ. ನೀಟಾಗೆಲ್ಲ ಒರೆಸ್ಕೊಂಡು ದೇವ್ರ ಮನೇಲಿ ಕ್ಲೀನ್ ಮಾಡಿ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾಳೆ. ಇವತ್ತು ರಾತ್ರಿಕೇ ಎಲ್ಲ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡು ಬಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಬೇಗ ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ರೆ ಯಾವ ಟೈಮು ಏನೋ ಯಾವುದೋ ಅದು ಟೈಮ್ ಹೇಳ್ತಾರೆ ಬೆಳಗ್ಗೆ ಇವನು ಕನ್ಫ್ಯೂಸ್ ಮಾಡ್ತಾನೆ ಕಣ್ರಿ. ಎಲ್ಲ ನನಗೆ ಮಾತಾಡುವಾಗ ಎಲ್ಲ ಕನ್ಫ್ಯೂಸ್ ಮಾಡ್ತಾನೆ. ಬೆಳಗ್ಗೆ 4 ಗಂಟೆ 5 ಗಂಟೆ ಒಳಗಡೆ ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಏನಿರುತ್ತೆ ಅದರಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದಲ್ವ. ಹಂಗಾಗಿ ಬೆಳಗ್ಗೆನೇ ಪೂಜೆ ಮಾಡಿಬಿಟ್ರೆ ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಎಲ್ಲನೂ ಈಗಲೇ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಬಾಕ್ಲಿಗೆ ನೀರು ಹಾಕಬೇಕು. ಬಾಕ್ಲಿಗೆ ನೀರು ಹಾಕೋದು ಪೈಪ್ನ ಇಟ್ಕೊಂಡಿದ್ದೀನಿ. ಪೈಪ್ ಇಟ್ಕೊಂಡು ಬೇಗ ನಮ್ಮದು ಬೋರ್ ಮೋಟ್ರು ಬೇರೆ ಇದಾಗೈತೆ. ನೀರಾ ಇದು ಗಾಡಿ ಒಂದು ಸ್ವಲ್ಪ ಆ ಕಡೆಗೆ ಹಾಕು. ಬೋರ್ ಮೋಟ್ರು ಬೇರೆ ಸ್ವಲ್ಪ ಯಾಕೋ ಪ್ರಾಬ್ಲಮ್ಮು ಕೈ ಕೊಟ್ಬಿಟ್ಟೈತೆ. ಲೈನ್ದೇನೋ ಪ್ರಾಬ್ಲಮ್ ಆಗಿ ಒಂದು ವಾರದಿಂದ ಬೋರ್ ಮೋಟ್ರು ಬೇರೆ ಆನ್ ಆಗ್ತಾಯಿಲ್ಲ. ಬೋರಲ್ಲಿ ನೀರು ಹೆಂಗಿದ್ದಾವೆ ಅಂದರೆ ಅಷ್ಟು ಚೆನ್ನಾಗಿ ಇರೋವಂಥದ್ದು ನೀರು. ಕುಡಿಯೋದಕ್ಕೂ ಕೂಡ ಅಷ್ಟೇ ಸ್ವೀಟ್ ವಾಟರು ಅಷ್ಟೇ ಚೆನ್ನಾಗಿದೆ. ಇದು ಟ್ಯಾಂಕರು ಬಂದಿದೆ ನೋಡಿ. ಬೆಳಗ್ಗೆ ಮೋಲ್ಡ್ಗೆಲ್ಲ ಬೇಕಲ್ಲ, ಇದನ್ನು ಸಂಪಿಗೆ ಹಾಕಿಸ್ಕೊಬೇಕು. ಬಾಕ್ಲೆಲ್ಲ ಕ್ಲೀನ್ ಮಾಡಿ ಇವಾಗ ನಿಮಿಷ ಎಲ್ಲ ಬಾಕ್ಲೆಲ್ಲ ನೀಟಾಗಿ ನೋಡಿರಿ. ಈ ಪೈಪಲ್ಲಿ ಎಲ್ಲ ಇಲ್ಲಿ ನಾನು ಪಾತ್ರೆ ತೊಳೆಯೋದು ಇದೇ ಜಾಗದಲ್ಲೇ ತೊಳೆಯೋದು. ನೋಡಿರಿ ಎಷ್ಟು ಗಬ್ಬ ಕಾಣ್ತಾ ಇದೆ ಅಂತ. ಇನ್ನು ಮನೆ ಕಟ್ಟೋ ತನಕ ಇದೇ ಕಥೆನೇ ನಮ್ದಂತ. ಇದೆಲ್ಲ ಕ್ಲೀನ್ ಮಾಡಿ ಇವಾಗ ಟ್ಯಾಂಕರ್ ಬಂತು, ನೀರಿನ ಟ್ಯಾಂಕರ್ ಕೂಡ ಬಂತು. ಇದೆಲ್ಲ ಬಂದಮೇಲೆ ನಮ್ಮ ಕಾರೆಲ್ಲ ಇಲ್ಲೇ ನಿಂತಿದ್ದಾವೆ. ಎಲ್ಲ ಇಲ್ಲೇ ನಿಂತಿದ್ದು ನಮ್ಮದು ಝಾನ್ಸಿ ಗೂಡು, ನಮ್ಮ ನಾಯಿದು ಗೂಡಿದು ಎಲ್ಲ ರೆಡಿ ಇದೆ. ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡೋದಷ್ಟೇ ಬಾಕಿ. ಈಗ ಮನೆ ಒರೆಸಿ ಕೆಲಸ ಎಲ್ಲ ಮುಗಿಸ್ಬಿಟ್ರೆ ಒಂಥರ ಸಮಾಧಾನ. ಒಂದು 10 ಗಂಟೆ ಅಷ್ಟೊತ್ತಿಗೆ ಬೇಗ ಇವತ್ತು ಮಲ್ಕೊಂಡು ಊಟ ಗೀಟ ಮಾಡಿ ಮಲ್ಕೊಂಬಿಟ್ರೆ ಎಲ್ಲ ಸಮಾಧಾನ ಆಗುತ್ತೆ. ಹಾಗೆ ಪಾತ್ರೆನೂ ಕೂಡ ತೊಳೆದ್ಬಿಡ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀನೋ ಗೊತ್ತಿಲ್ಲ. ಬೆಳಗ್ಗೆ ಅಲ್ಲಿ 2nd ಫ್ಲೋರಲ್ಲಿ ಇರೋದ್ರಿಂದ ಅಲ್ಲಿ ಹತ್ತೋದಕ್ಕೆ ಮೆಟ್ಲೂ ಇಲ್ಲ. ಹೆಂಗೆ ಹತ್ತಬೇಕು, ಹೆಂಗೆ ಸರ್ಕಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಏನು ಸರ್ಕಸ್ ಮಾಡ್ತೀನೋ ಅದನ್ನು ನಾನು ವೀಡಿಯೋ ಮಾಡಿ ತೋರಿಸ್ತೀನಿ, ಯಾವ ಥರ ಹತ್ತುತ್ತೀನಿ ಅಂತ. ನಾನು ಹತ್ತುತ್ತೀನೋ ಇಲ್ಲ ನನ್ನ ಮಗಳನ್ನ ಹತ್ತಿಸ್ತೀನೋ ಗೊತ್ತಿಲ್ಲ. ಒಟ್ನಲ್ಲಿ ಸರ್ಕಸ್ ಅಂತೂ ಮಾಡಬೇಕು. ಯಾಕಂದರೆ ಇದಕ್ಕೆ ಬಂದಂಗೆ ಇನ್ನೂ ಅದಕ್ಕೆ ಇದು ಬಂದಿರಲ್ಲ, ಮೆಟ್ಲು ಬಂದಿರಲ್ಲ. ಅದಕ್ಕೆ ಆಮೇಲೆ ಮೆಟಲ್ದು ಹಾಕೋ ಅಂಥದ್ದು ತೋರಿಸ್ತೀನಿ. ಬೆಳಗ್ಗೆ ವೀಡಿಯೋ ಮಾಡ್ತೀನಿ. ಅಲ್ಲಿ ತನಕ ನೀವು ಕೂಡ ರೆಸ್ಟ್ ಮಾಡಿ. ನಾನು ಕೂಡ ಎಲ್ಲ ಕೆಲಸ ಮುಗಿಸಿ ಊಟ ಆದಮೇಲೆ ರೆಸ್ಟ್ ಮಾಡ್ತೀನಿ. ಬೆಳಗ್ಗೆ ಸಿಗ್ತೀನಿ. ಹಾಯ್, ಇದು ಬೆಳಗ್ಗಿನ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ರಾತ್ರಿ ಏನಾಯಿತು ಅಂತಂದರೆ 10 ಗಂಟೆಲಿ ಫೋನ್ ಮಾಡಿದ್ರೆ ಮೇಸ್ತ್ರಿ, ಅಕ್ಕ ಬೆಳಗ್ಗೆ ಲೇಟ್ ಆಗುತ್ತೆ, ಮೋಲ್ಡ್ ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಲೇಟ್ ಮಾಡಿಬಿಟ್ರು. ಹಾಗಾಗಿ ಬೆಳಗ್ಗೆ ಸ್ವಲ್ಪ ಪೂಜೆನೂ ಕೂಡ ತಡವಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮನೇಲೆಲ್ಲ ಮುಗೀತು. ಇವಾಗ ಪೂಜೆನ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಮಿಕ್ಕಿದ್ನ ಮಾಡ್ಕೊಳ್ಳೋಣ ಅಂತ. ಸಿಕ್ಕಾಪಟ್ಟೆ ಬೇಜಾರಂದರೆ ಬೇಜಾರಾಗೋಯ್ತು. ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆ ಮಾಡಿದ್ರೆ ಒಂಥರ ಸಮಾಧಾನ ಅನಿಸುತ್ತೆ. ಸ್ವಲ್ಪ ಲೇಟ್ ಆಯಿತು ಅಂತಂದರೆ ಯಾರಿಗೂ ಕೂಡ ಸಮಾಧಾನನೇ ಇರಲ್ಲ. ಎಲ್ಲ ರೆಡಿ ಇದೆ, ಬಟ್ ಅವ್ರು ಬರಬೇಕು. ಅವ್ರು ಬಂದಾಗ ಪೂಜೆ ಇವಾಗ ನಾನು ಮಾಡಿಬಿಟ್ರೆ ಇನ್ನು ಮಿಕ್ಕಿದ್ನ ಅವ್ರು ಬಂದು ಇದು ಮಾಡ್ಕೊತಾರೆ. ಮೇಲ್ಗಡೆ ಹೋಗ್ತೀನಿ ಇವಾಗ. ಎಲ್ಲ ಒಂದು ತಟ್ಟೆನಲ್ಲಿ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ನಮ್ಮ ಸಂಪ್ರದಾಯ ಇರುತ್ತಲ್ವ, ಏನು ಪೂಜೆ ಮಾಡೋವಾಗ ಮನೆಯಲ್ಲಿ ಈ ಥರ ನೋಡಿ, ನಂದಿನಿ ಮೈಸೂರು ಪಾಕ್. ಯಾಕೆಂದರೆ
ತಿಂದವ್ರಿಗೆ ಸ್ವಲ್ಪ ಗಂಟ್ಲು ನೋವೆಲ್ಲ ಬರಬಾರ್ದಲ್ವ, ಅದಕ್ಕೆ ನೆನ್ನೆ ಸ್ವಲ್ಪ ಕ್ವಾಲಿಟಿ ಇರೋ ಅಂಥದ್ದು ತರಿಸ್ಕೊತೀನಿ. ಇನ್ನು ಮನೆಯಲ್ಲಿ ಇನ್ನೂ ಪೂಜೆ ಮಾಡಿಲ್ಲ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಪೂಜೆ ಮಾಡಬೇಕು. ಟೈಮ್ ಕೂಡ ಆಗ್ತಾ ಬಂತು. ಬಮ್ಮ ಹೋಗೋಣ ಮೇಲೆ ಹೋಗ್ಬಿಟ್ಟು ಸರ್ಕಸ್ ಮಾಡಬೇಕು. ಕೋತಿಗಳ ಥರ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಇನ್ನು ಮೇಲೆ ಹೋಗಿ ತೋರಿಸ್ತೀನಿ ರೀ ನಿಮಗೆ ಒಂದು ಸತಿ. ಮೇಲ್ಗಡೆ ಬಂದಿದ್ದೀನಿ, ಮೋಲ್ಡಿಗೆ ನೋಡ್ರಿ, ಇದ್ರ ಮೇಲೆ ಹತ್ಬೇಕಂತೆ. ಬಿದಿರಿನ ಕಾಡಿನಲ್ಲಿ ನನಗೆ ಮೇಲ್ಗಡೆ ಇದ್ರ ಮೇಲೆ ಹತ್ಬೇಕಂತೆ. ಹೆಂಗೆ ಹತ್ತೋದು ಅಂತಾರೆ ಗೊತ್ತಾಗ್ತಾ ಇಲ್ಲ ನೋಡ್ರಿ. ಅವರು ಅವಾಗ ಏಣಿಗಳು ಮಾತ್ರ ಹತ್ತೋದು ಇಳಿಸೋದು ಮಾಡಿಸ್ತಾ ಇರ್ತಾರೆ. ಹಿಂಗೆ ಮಾಡಿದ್ರೆ ಹೆಂಗೆ ಹತ್ತೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಸರ್ಕಸ್ಸು ನಾನು ಮಾಡೋಕ್ಕಾಗಲ್ಲ, ಇವಾಗ ನಮ್ಮ ಮಗಳನ್ನ ಹತ್ತಿಸ್ತಾ ಇದ್ದೀನಿ. ನೀನೇ ಹತ್ತು. ಹುಷಾರಮ್ಮ. ತಲೆ ಗಂಟಾಕೊಂಬಿಡು. ಹಿಡ್ಕೋ, ಗುಳಿ ಹಿಡ್ಕೊಳಪ್ಪ, ಬಿದ್ದಿದ್ದು ಹೋಗ್ಬಿಟ್ಟಾಳ ಆಮೇಲೆ. ಹುಷಾರು. ಕತೆ ನಾವ್ ಯಾವತ್ತಾನೆ ಏಣಿಗಳ ಮೇಲೆ ಹತ್ತಿದ್ರೆ ತಾನೇ ಇಳಿಯಕ್ಕಾಗಲ್ವಾ? ಇಳಿಬೇಡ, ಅಲ್ಲೇ ಇದ್ಬಿಡು. ಒಳ್ಳೆ ಕೆಲಸ. ಓ ಹೌದು, ನೀವು ಇದನ್ನ ಏನು ಮೋಲ್ಡ್ಗೆ ಇದನ್ನ ಹಾಕ್ತಿರಲ್ಲ, ಕಾಂಕ್ರೀಟು, ಅದ್ರೊಳಗಡೆ ಕುಂಡಿಸ್ಬಿಡಂ ಬಿಡ್ರಿ. ನೀಟಾಗಿ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಅಲ್ಲಿ ಕಾಂಕ್ರೀಟ್ ಹಾಕ್ತವ್ರು ನೋಡು, ಆ ಸೈಡಲ್ಲಿ ಮಾಡಬೇಕು ಅಲ್ವೇ? ಅಲ್ಲಿ ತಾನೆ. ನಾನು ಹತ್ತದೇ ಅದಾಯ್ತು ಬಿಡು, ಕನ್ಸಿನ ಮಾತು. ಇಲ್ಲಪ್ಪ, ನನ್ನ ಕೈ ಆಗಲ್ಲ ಬಿಡು, ನೋಡಿದ್ರೆ ನನಗೆ. ಗುಳಿದ್ ಸ್ವಲ್ಪ ಮಾಡ್ಬಿಡೋಣ ವಿಡಿಯೋನ. ನಮ್ಮ ಹುಡುಗ ಕಾಂಕ್ರೀಟ್ ಕಲಿಸ್ತಾವನೆ. ಚೆನ್ನಾಗಿ ಪೂಜೆಗೆನೆ. ಗೊತ್ತಾಗುತ್ತೆ, ನಮ್ಮವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಪೂಜೆಗೆನೆ ಅದು ಅಂತ. ಅಯ್ಯಮ್ಮ ಪಾಪ ಆ ಕಡೆಯಿಂದ ಎತ್ಕೊಂಬತ್ತೈತ್ ಮೆಟ್ಲಿಂದ, ಬೇರೆ ಇಲ್ಲೇನು ಇಲ್ವಾ ಎತ್ಕೊಳಕ್ಕೆ? ಈಗ ಎಷ್ಟೊತ್ತಿಗೆ ಬರೋದು ಅವರು? ಅಲ್ಲೇ ನಿಂತ್ಕೋ, ಎಲ್ಲೂ ಹೋಗ್ಬೇಡ. ಗಂಟೆ ಹಾಕೊಂಬಿಡು ಕೂದಲು. ಅದು ಬೆಂಕಿ ಕಟ್ಟಿ ಇದು ಮಾಡ್ಕೊಡ್ರಪ್ಪ, ಗಾಳಿ ಬೇರೆ ಜಾಸ್ತಿ ಐತೆ. ಬೆಂಕಿ ಕಟ್ಟಿ ಇದು ಮಾಡ್ಕೊಡ್ರಿ, ಗಾಳಿ ಜಾಸ್ತಿ ಐತೆ. ನೀಟಾಗಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಬಿಡು. ಏನಿಲ್ಲ ಅಮ್ಮ, ಹಂಗೆ ಜೋತಾಡ್ಬಿಡು. ನಾನು ಲಬಕ್ ಅಂತ ಕ್ಯಾಚ್ ಹಾಕೊಂಡ್ಬಿಡ್ತೀನಿ ಹಂಗೇನೇನೆ. ಫೈನಲ್ಲಿ ಇಲ್ಲಪ್ಪ, ನನ್ನ ಮಗಳು ಪೂಜೆ ಮಾಡ್ಬಿಟ್ಲತ್ಲಾಗಿ. ತಗೊಂಬಿಟ್ಲು, ಮಂಗಳಾರತಿನೂ ತಗೊಂಬಿಟ್ಲು.
ಅಂಟ್ಕೊಳಲ್ವಾ ಅದು? ಕಾಯಿ ಕಾಯಿ ಹೊಡ್ಕೊಡ್ರಿ, ಎಲ್ಲಿ ಹೊಡಿಯೋದು? ಕಬ್ಬಣಕ್ಕೆ ಹಾಂ. ಕೊಡು, ಅವನ ಕೈ ಕೊಡು, ಹೊಡ್ಕೊಡ್ತಾನೆ. ಆಮೇಲೆ ಅಪ್ಪ ಆಮೇಲೆ ನನ್ನ ಮಗಳು ಬಿದ್ದಿದ್ದು ಹೋಗ್ಬಿಟ್ಟಾಳಪ್ಪ, ಹಿಡ್ಕೊಳ್ರಿ. ಇಳಿಯೇ ಇಳಿ, ಕೈ ಹಿಡ್ಕೊಳ್ರಪ್ಪ. ಹಿಂದೆ ಮಕ್ಕ ದಬ್ಬಾಕೊಳ್ಳೋದು. ಹುಷಾರು ನಿಧಾನಕ್ಕೆ ನೋಡಿ. ಈ ತರ ಸರ್ಕಸ್ ಮಾಡ್ಕೊಂಡು ನನಗ್ ಬರ್ರಿ ಅಂತೀರಲ್ಲ. ತಾಡಿ ಹಂಗೆ ಹಿಡ್ಕೊಂಡಿರಿ ನನ್ನ. ಹುಷಾರು ನಿಧಾನಕ್ಕೆ ಇಡಿ. ಏನಿಲ್ಲ ಭಯ, ಬಿಡಿ. ಏನ್ ಭಯ ಇಲ್ಲ, ಬಿದ್ರು ಏನಾಗಲ್ಲ. ಅಪ್ಪನಿ ಕೆಟ್ಟೆ ಆಯ್ತಾ? ಸುಸ್ತಾಗ್ಬಿಟ್ಟ? ಭಯಕ್ಕೆ ಕೈ ಕಾಲೆಲ್ಲ ನಡುಕ್ತಾಯ್ತಾ? ಹೋಗಮ್ಮ, ನೀನು ಸ್ವೀಟ್ ತಿನ್ನು. ಸ್ವೀಟ್ ಕೊಡ್ರು, ಮೇಲೆ ಇಕ್ಕೊಂಬಿಟ್ಟವ್ರೆ ಕಳ್ಳನ ಮಕ್ಳಿಗೆ. ಕೊಡ್ರು ಎಲ್ಲಾರ್ಗು. ಸ್ವೀಟ್ಗಳು ನೋಡ್ರಿ ಬಾರಿಸ್ತಾ ಬಿದ್ದವ್ರೆ. ಸ್ವೀಟ್ ತಿಂತಾ ಇದೀವಿ, ತಗೊಳ್ರಿ ನೀವು. ಫೈನಲಿ ಪೂಜೆ ಮುಗೀತು ನಮ್ದಂತೂ. ಸಾಹಸ ಮಾಡಿ ನೋಡ್ರಿ, ಈ ಥರ ಎಲ್ಲ ಸಾಹಸ ನನ್ನ ಕೈಯಲ್ಲಂತೂ ಮಾಡೋಕ್ಕಾಗಲ್ಲ. ಆಂಟಿ, ನೀವು ಅತ್ತೆಗೆ ಹಿಂಗೆ ಮಾಡ್ತೀರಾ? ಇದ್ರ ಮೇಲೆ ಮೆಟಲ್ ಮಾಡ್ಬೇಕು ನಾವು. ನಿಮ್ಗೆ ಅಂದರೆ ಅಭ್ಯಾಸ ಇರುತ್ತಲ್ವಾ, ನಮಗೆ ನಮಗೆ ಹಾಂ. ಹೌದು, ಇದಕ್ಕೆ ಮೆಟ್ಲಲ್ಲಿ ಬರುತ್ತೆ. ಸ್ಟೀಲ್ದಾ ಇದು ಮೆಟಲ್ದಾ? ಆ ಕಡೆನಾ? ಸ್ವಲ್ಪ ಇಲ್ಲೇ ಹಾಕಿಸ್ಕೊಂಬಿಡೋಣ ಹಾಂ. ಅದೇ ಇದು ರೋಲ್ ಥರ ಬರುತ್ತಲ್ಲ ಅದು. ಆಯಿತು, ಪೂಜೆ ಅಂತೂ ಮುಗಿಸ್ಕೊಂಡ್ವಿ. ಅವ್ರು ಯಾವಾಗಾದರೂ ಬರಲಿ, ನಮ್ದಂತೂ ಆಯಿತು. ಇಲ್ಲಿಗೆ ಮೋಲ್ಡ್ ಕೆಲಸ ಮುಗೀತು. ಮೋಲ್ಡ್ ಅವ್ರು ಬಂದಮೇಲೆ ಒಂದು ಸತಿ ಹಂಗೆ ಹಿಂಗೆ ಅಡುಗೆ ಬೇರೆ ಹೇಳಿದ್ದೀವ, ಅದು ಬೇರೆ ಮಾಡಿಸ್ಕೊಂಡು ಅಡುಗೆ ಬೇರೆ ಮಾಡೋಕ್ಕೆ ಹೇಳೈತೆ. ಅವ್ರು ಎಷ್ಟೊತ್ತು ಬರ್ತಾರೆ ನನಗೆ ಗೊತ್ತಿಲ್ಲ. ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ನೀವು ನಾಷ್ಟ ಮಾಡಿಲ್ಲ ಅಂದರೆ ನಾಷ್ಟ ಮಾಡ್ಕೊಳ್ಳಿ. ಹಾಗೆ ನಾನು ಕೂಡ ಒಂದು ಸ್ವಲ್ಪ ನಾಷ್ಟ ಮಾಡಿಬಿಟ್ಟು ಆಮೇಲೆ ಕೆಲಸನ ಮುಂದುವರಿಸ್ತೀನಿ.
ನೋಡ್ತಾ ಇರ್ಬೋದು ಮಳೆ ಬಂತು ನೋಡಿ, ಮಳೆನೂ ಬಂತು, ಕೆಲಸನೂ ಒಂದು ಅರ್ಧ ಗಂಟೆ ಸ್ಟಾಪ್ ಆಯಿತು ಅಂತ ಅನ್ಕೊತೀನಿ. ಜಸ್ಟ್ ಒಂದು ರೂಮ್ ಅಲ್ವಾ, ಹಂಗಾಗಿ ಸ್ವಲ್ಪ ಬೇಗ ಆಗ್ಬಿಡುತ್ತೆ. ಮಳೆರಾಯ ಸ್ವಲ್ಪ ಕರುಣೆ ತೋರ್ಸಪ್ಪ ನಮ್ಮ ಮೇಲೆ, ಕರುಣೆ ತೋರಿಸಿ ಸ್ವಲ್ಪ ಮಳೆ ಸ್ಟಾಪ್ ಮಾಡಿಬಿಟ್ರೆ. ಸ್ವಲ್ಪ ಬಿಸಿಲು ಬಂತು ನೋಡಿ, ಹೇಳ್ತಿದ್ದಂಗೆ ಬಿಸಿಲು ಟಕ್ಕಂತ ಬಂದ್ಬಿಟ್ಟಂಗೆ ಬಂತು. ಎಲ್ಲ ಮುಗೀತು ಸದ್ಯಕ್ಕೆ, ಸ್ಟಾರ್ಟ್ ಮಾಡಿದ್ದಾರೆ, ಮುಗೀತಾ ಐತೆ. ಹಿಂಗಾಡಿ ಸ್ವಲ್ಪ ಮೋಲ್ಡ್ ಇದೊಂದು ಹಾಕ್ಬಿಟ್ರೆ ತುಂಬ ಖುಷಿ ಆಗ್ಬಿಡ್ತೀನಿ ನಾನಂತೂ. ಯಾಕೆಂದರೆ ಮಳೆಗಾಲದಲ್ಲಿ ಇವೆಲ್ಲ ಇಟ್ಕೊಂಡ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಬಿಸಿಲು ಬಂತು, ಮಳೆ ನಿಲ್ತು, ಬಿಸಿಲು ಬಂತು, ಪರವಾಗಿಲ್ಲ ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.